ಈಗ ಸರ್ ಮಾತಾಡ್ತಾ ಇದ್ರಿ ಮೊದ್ಲು ಮುಖ್ಯಮಂತ್ರಿಗಳ ರಾಜೀನಾಮೆ ಇಷ್ಟ ಇನ್ನೂ ಸಹ ಗೊಂದಲ ಮುಂದುವರೆದಿದೆ. ನಾಳೆ ಟಿಫನ್ ಕರೆದಿದ್ದಾರೆ. ಆ ಇಶ್ಯೂ ತಮ್ಮ ಈ ಕಡೆ ಬರೋದು ನಿಮ್ಗೆ ಕೆಲಸ ಇಶ್ಯೂ ಏನೋ ರಾಜೀನಾಮೆ ಕೊಡ್ತಾರಾ ಅಥವಾ ಏನು ಬೇರೆ ಏನೋ ಇದೆಯಾ ಸರ್ ಇನ್ನುವೆ? ಈಗ ನೋಡಿ, ಇದು ಸಣ್ಣ ವಿಚಾರ ಅಲ್ಲ. ಈ ನಿರ್ಣಯಗಳು ತೀರ್ಮಾನಗಳನ್ನ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರು ಅಧಿಕೃತವಾಗಿ ಘೋಷಣೆ ಮಾಡೋವರೆಗೂ ತೀರ್ಮಾನದ ಬಗ್ಗೆ ನಾನಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸುದೀರ್ಘವಾದಂಥ ರಾಜಕೀಯ ಬದುಕನ್ನು ನೋಡಿದಂಥವ್ರು, ರಾಜ್ಯದ ಮುಖ್ಯಮಂತ್ರಿಗಳಾಗಿ 8 ವರ್ಷ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ರಾಜೀನಾಮೆ ವಿಚಾರವನ್ನು ನಾನು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧನಿಲ್ಲ. ಅದರಿಂದ ನಾಳೆ ಅಥವಾ ಯಾವತ್ತು ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗ್ತದೆ, ಅಧಿಕೃತವಾಗಿ ತಮಗೆ ಮಾಹಿತಿ ಸಿಗ್ತದೆ, ಅದರ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡಿ. ಈಗ ಪಕ್ಷದಲ್ಲಿದ್ದಂತ ಗೊಂದಲ ಅಂತ ಏನ್ ಹೇಳ್ತಾ ಇದ್ರು, ಗೊಂದಲ ಅಧಿಕಾರ ಹಂಚಿಕೆನ ಅಥವಾ ಬರೀ ಕೇವಲ ಏನು ಅಧಿಕಾರ ಹಸ್ತಾಂತರನ, ಸಚಿವ ಸಂಪುಟ ಪುನರ್ರಚನೆ ಇದ್ದದ್ದು ವಿಷಯ. ಈಗ ನಿಮ್ಮ ರಾಷ್ಟ್ರೀಯ ವರಿಷ್ಠರ ಚರ್ಚೆ ಮಾಡಿದ್ದಾರೆ. ಇನ್ನೂ ಸಹ ಯಾವ್ದು ಸ್ಪಷ್ಟತೆ ನಿಮಗೂ ಇಲ್ವಾ ಅಥವಾ ಹೇಳ್ಬೇಡಿ ಅಂತ ಹೇಳಿದಾರ? ಹೇಳ್ಬೇಡಿ ಹೇಳಿ ಅಂತಲ್ಲ ಪ್ರಶ್ನೆ. ಕೆಲವು ನಿರ್ಣಯಗಳು, ತೀರ್ಮಾನಗಳನ್ನ ಖಂಡಿತವಾಗಿ ವರಿಷ್ಠರು ತಗೊಂಡಿದ್ದಾರೆ. ಆ ತೀರ್ಮಾನಗಳು, ನಿರ್ಣಯಗಳು ಏನು ಅಂತ ಹೇಳಿ ಅವರೇ ಅಧಿಕೃತವಾಗಿ ಹೇಳ್ಬೇಕೆ ಹೊರತು ನಾನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಅವರ ತೀರ್ಮಾನ ಏನು, ಯಾವ ರೀತಿ ಅವರ ಮುಂದಿನ ನಡೆ, ಅದನ್ನ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮಾಧ್ಯಮದವ್ರಿಗೂ ಹೇಳ್ತೀನಿ, ಶಾಸಕರಿಗೂ ಹೇಳ್ತೀನಿ ಅಂತ ಹೇಳುವಂತ ಮಾತನ್ನ ಇವತ್ತು ನಡೆದಂತ ಸಭೆಯಲ್ಲಿ ಕೂಡ, ಅಂದ್ರೆ ಎಲ್ಲರೂ ಭೇಟಿ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ನಾನೇನು ಇವತ್ತು ಮಾತಾಡೋದಿಲ್ಲ, ನಾಳೆ ಮಾತಾಡ್ತೀನಿ ಅಂತ ಹೇಳಿ. ಯಾಕಂದ್ರೆ ಅನೇಕ ಪ್ರಶ್ನೆಗಳನ್ನ ಸಚಿವರು ಮತ್ತು ಶಾಸಕರು ಅವ್ರನ್ನ ಕೇಳಿದಾಗ ಅವರು ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇವತ್ತೇನು ಮಾತಾಡೋದಿಲ್ಲ, ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ನಾಳೆವರೆಗೂ ಕಾಯೋದು ಸಮಯವನ್ನ ಕೇಳಿಲ್ಲ. ರಾಜ್ಯಪಾಲರು ಎಷ್ಟೊತ್ತವರೆಗೂ ರಾಜ್ಯಭವನದಲ್ಲಿ ಇರ್ತಾರೆ ಅಂತ ಹೇಳಿ ಅವರು ಸಚಿವಾಲಯದವ್ರು ಯಾರೋ ಕೇಳಿದ್ದಾರೆ. ಅದಕ್ಕೆ ಅವರು ಏನು ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಅಂತಲ್ಲ ಅದರ ಅರ್ಥ. ಆದ್ರೆ ಅದೇನೇ ಇರ್ಲಿ, ಅದೆಲ್ಲದಕ್ಕೂ ಕೂಡ ನಾಳೆ ನಮಗೆ ಸ್ಪಷ್ಟತೆ ಸಿಗ್ತದೆ. ಸರ್, ಈಗ ಸರ್ ಇನ್ನೂ ಸಹಿ ಸಂಗ್ರಹ ಆಗ್ತಾ ಇಲ್ಲ ಮತ್ತು ಈ ತರ ಭಾವನೆಗಳನ್ನ ವ್ಯಕ್ತಪಡಿಸುವಂಥದ್ದು ಸಹಜ. ಈಗಾಗಲೇ ನಾನು ಹೇಳಿದಾಗೆ 8 ವರ್ಷ ಮುಖ್ಯಮಂತ್ರಿಗಳಾಗಿ, ಅನೇಕ ವರ್ಷಗಳ ಕಾಲ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರಿಗೆ ಭಾವನಾತ್ಮಕವಾದಂಥ ಸಂಬಂಧ ಅನೇಕ ಶಾಸಕರ ಜೊತೆ, ಸಚಿವರ ಜೊತೆ ಇರುವಂಥದ್ದು ಸಹಜವಾದಂಥ ವಿಚಾರ. ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಕೊನೆಯದಾಗಿ ನಾನೇ ಇರ್ಬೋದು, ಈಗ ಕಳೆದ 3 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅವರ ಕಾನೂನು ಸಲಹೆಗಾರನಾಗಿ ಪ್ರತಿ ಸಂದರ್ಭದಲ್ಲೂ ಅವ್ರ ಜೊತೆಗಿದ್ದೀನಿ. ಈಗ ನನ್ನ ಭಾವನೆಗಳು ಏನೇ ಇರ್ಬೋದು, ಆದರೆ ಪಕ್ಷದ ನಿಲುವು, ಪಕ್ಷದ ನಿರ್ಧಾರ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು ಅಂತ ಹೇಳುವಂಥದ್ದು ಎಲ್ಲರ ಅಭಿಪ್ರಾಯ. ಅದು ಮುಖ್ಯಮಂತ್ರಿಗಳು ಕೂಡ ಅದೇ ಅಭಿಪ್ರಾಯದಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳದ್ದು ಕೂಡ ಅದೇ ಅಭಿಪ್ರಾಯ. ಅದರಿಂದ ವರಿಷ್ಠರ ನಿರ್ಣಯಕ್ಕೆ ಕಾಯೋಣ, ಅವರ ನಿರ್ಣಯಕ್ಕೆ ಬದ್ಧವಾಗಿ ನಾವೆಲ್ಲ ಕೂಡ. ವರಿಷ್ಠರ ನಿರ್ಣಯಕ್ಕೆ ವಿರುದ್ಧದ ನಿರ್ಣಯನ ಅಥವಾ ಸಿದ್ದರಾಮಯ್ಯನವರು ಮುಂದುವರಲಿ ಅಂತ ಅನ್ನೋ ನಿರ್ಣಯನ? ಯಾವ ತರ ಇದು? ಯಾವ ಭಾವನೆ? ಶಾಸಕರ ಭಾವನೆಗಳಿಗೆ ಮನ್ನಣೆ ಕೊಡ್ತೀರಾ, ವರಿಷ್ಠರ ಭಾವನೆಗೆ ಮನ್ನಣೆ ಕೊಡ್ತೀರಾ? ಭಾವನೆ ಅಂತ ಹೇಳಿದ್ರೆ ಸಂಖ್ಯಾಬಲಕ್ಕೆ ಮನ್ನಣೆ ಕೊಡ್ತೀರಾ? ನೋಡಿ, ಪಕ್ಷ ಅಂತ ಹೇಳಿದ್ರೆ ತಂದೆ ಆದಂತ ಶಿಷ್ಟಾಚಾರ ಇರ್ತದೆ, ಶಿಸ್ತು ಇರ್ತದೆ, ಅದಕ್ಕೆ ಒಂದು ಸ್ಟ್ರಕ್ಚರ್ ಅನ್ನೋದು ಇರ್ತದೆ. ಅದನ್ನ ಎಲ್ಲರೂ ಬದ್ಧವಾಗಿ ನಾವು ಕೆಲಸ ಮಾಡ್ಬೇಕು. ಭಾವನೆಗಳು ಅಂತ ಹೇಳಿದ್ರೆ ಅವರ ರಾಜಕೀಯವಾದಂತ ಭಾವನೆಗಳಲ್ಲ, ಅವರ ವ್ಯಕ್ತಿತ್ವ ಸಂಬಂಧಗಳಿರ್ತದೆ. ಅವರ ಭಾವನೆಗಳಂದ್ರೆ ಎಮೋಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದನ್ನ ವ್ಯಕ್ತಪಡಿಸ್ತಾರೆ ಬಂದಾಗ, ಅದನ್ನ ನಾವು ಚರ್ಚೆ ಕೊಡ್ಬೇಡಿ ಅನ್ನೋ ಭಾವನೆನ ಸರ್? ಹಾಗೆಲ್ಲ ಇದೆ. ಈಗ ಆಯ್ತು, ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಚರ್ಚೆ ಮಾಡಿದಾಗ ಅನೇಕ ಮಾತುಗಳಾಗ್ತದೆ. ಕೊನೆಯದಾಗಿ ನಿರ್ಣಯ ಯಾರು ಮಾಡ್ಬೇಕಾಗಿರೋದು? ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿ. ಒಟ್ಟು ನಿನ್ನೆ ಹೈಕಮಾಂಡ್ ನಿರ್ಧಾರ ಇನ್ನೂ ಆಗಿಲ್ಲ. ಸಿದ್ದರಾಮಯ್ಯ ನಿರ್ಧಾರದ ಮೇಲೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ನಿರ್ಧಾರ ಅಧಿಕೃತವಾಗಿ ಇನ್ನ ಅವರು ಪ್ರಕಟಿಸಲಿಲ್ಲ. ಅವ್ರು ಪ್ರಕಟಿಸಕ್ ಕಾರಣ. ಓಕೆ ಸರ್, ನೋಡಿ ಸರ್, ನಾಳೆ ಇನ್ನು 24 ಅವರ್ಸ್ ಇದೆ. ಆ ಸಸ್ಪೆನ್ಸ್ ಯಾವ ತರ ಉಳಿಸ್ಕೋತೀರಿ ನೀವು ಅಂತ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.